ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ದಿನ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಮತ್ತೆ ಅದೇ ರೀತಿಯಾಗಿ ಅದನ್ನ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನೋಡಿ, ವೃಷಭ ರಾಶಿಯವರಿಗೆ ಎಲ್ಲರೂ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ತುಂಬ ಟೈಮ್ ಕೆಟ್ಟಿರೋದು ವೃಷಭ ರಾಶಿಯವರಿಗೆ. ಟೈಮ್ ಚೆನ್ನಾಗಿದೆ ಯಾಕಂದರೆ ಗುರು ಬಂದು ಧನಸ್ಥಾನದಲ್ಲಿದ್ದಾನೆ, ಅಂದರೆ 2ನೇ ಮನೆಯಲ್ಲಿದ್ದಾನೆ. ಗುರು ಬಲ ಅಲ್ಲ, ಗುರು ಬಲ ಇರೋದು ಕಮ್ಮಿ ಇರುತ್ತೆ. ಗುರು ಬಲ ಬೇರೆ, ಆದರೆ ಗುರು ಯಾವ ಜಾಗದಲ್ಲಿ ಇರ್ತಾನೆ ಅನ್ನೋದು ಮುಖ್ಯ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ದುಡ್ಡು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ದುಡ್ಡು ಕಾಸು, ಅವ್ರು ಏನೇ ಕೆಲಸ ಮಾಡಿದ್ರು ಕೆಲಸದಲ್ಲಿ ಇಂಪ್ರೂವ್ಮೆಂಟು ಪ್ರೋಗ್ರೆಸ್ಸು ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ವೈಯಕ್ತಿಕ ತೊಂದರೆಗಳು, ಕೆಲವೊಂದು ತೊಂದರೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಏನಕ್ಕಪ್ಪ ಅಂದರೆ, ಮೊದಲನೇದಾಗಿ ವೃಷಭ ರಾಶಿಗೆ ರಾಶಿ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ರಾಶಿ ಮೇಲೆ ಶನಿ ದೃಷ್ಟಿ ಬಿದ್ದಾಗ, ಅಂದರೆ 3ನೇ ದೃಷ್ಟಿ ರಾಶಿ ಮೇಲೆ ಬಿದ್ದಾಗ, ಯಾಕೆ ಅಂದರೆ ನೋಡಿ, ವೃಷಭ ರಾಶಿಗೆ ಶನಿ 3ನೇ ದೃಷ್ಟಿ ಬಂದಾಗ ಫ್ರೆಂಡ್ಸ್ ಇರ್ಬೋದು, ಅಥವಾ ಸಂಬಂಧದವ್ರು ಇರ್ಬೋದು, ಅಣ್ಣ ತಮ್ಮದಿರಿರ್ಬೋದು, ಇವರಿಂದ ಏನಾದರೂ ತೊಂದರೆ ಆಗುವಂಥದ್ದು, ಜಗಳ ಆಗೋದು, ಕಿರಿಕಿರಿ ಆಗೋದು. ಮತ್ತು ರಾಶಿ ಮೇಲೆ ಶನಿ ದೃಷ್ಟಿ ಬಿದ್ದಾಗ ವೈಯಕ್ತಿಕ ತೊಂದರೆಗಳು ಏನೇನಾಗುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್. ಇವಾಗ ರಾಜಕೀಯ ವ್ಯಕ್ತಿಗಳು ಯಾರಿರ್ತಾರೆ, ಸಿನಿಮಾ ರಂಗದವ್ರು ಯಾರಿರ್ತಾರೆ ವೃಷಭ ರಾಶಿಯಲ್ಲಿ, ಅವ್ರಿಗೆ ಈ ಗಂಡಸರಿಗೆ ಅಂದರೆ ಗಂಡಸರಿಗೆ ಇದು ತುಂಬ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಯಾವುದೇ ರೀತಿ ಅಡೆತಡೆಗಳೇ ಬಂದ್ರೂ ಕೆಲವರು ಅದನ್ನು ಜಯಿಸ್ತಾರೆ. ಇವಾಗ ನಾರ್ಮಲಾಗಿ ವೃಷಭ ರಾಶಿ ಅಂತ ಬಂದಾಗ, ವೃಷಭ ರಾಶಿಗೆ ನೋಡಿ, ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರು ವೃಷಭ ರಾಶಿಯಲ್ಲಿರ್ತಾರೆ. ಮತ್ತು ವಿ ಅನ್ನೋ ಅಕ್ಷರ, ಯು ಅನ್ನೋ ಅಕ್ಷರ, ಇ ಅನ್ನೋ ಅಕ್ಷರ, ಇದೆಲ್ಲ ವೃಷಭ ರಾಶಿಯಲ್ಲಿ ಹೋಗುತ್ತೆ. ಇವಾಗ ನೀವೇ ನೋಡಿದ್ದೀರಾ, ಇವಾಗ ವಿ ಅನ್ನೋ ಅಕ್ಷರ, ಈ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಯಿತು, ಈಗ ರೀಸೆಂಟಾಗಿ ಶಿಕ್ಷೆ ಆಯಿತು. ಸೊ ಈಗ ಏನಾಗುತ್ತೆ ಅಂತಂದರೆ, ಅವ್ರದ್ದು ಕೂಡ ವೃಷಭ ರಾಶಿನೇ ಬರುತ್ತೆ. ಅವರ ದಶಾಭುಕ್ತಿನೂ ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ವೃಷಭ ರಾಶಿ ಅಂತ ತಗೊಂಡಾಗ ಶುಕ್ರ ಅಧಿಪತಿಯಾಗಿರ್ತಾನೆ, ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ. ಆದರೆ ಈಗ ಪ್ರೆಸೆಂಟು ಶುಕ್ರ ರಾಶಿಯಲ್ಲೇ ಇದ್ದಾನೆ. ರಾಶಿಯಲ್ಲೇ ಶುಕ್ರ ಇದ್ದಾಗ ದುಡ್ಡು ಕಾಸು ಓಕೆ. ಆದರೆ ವೃಷಭ ರಾಶಿಯವರಿಗೆ ಶನಿ ದೃಷ್ಟಿ ಬೀಳೋದ್ರಿಂದ, ಶುಕ್ರ ರಾಶಿಯಲ್ಲೇ ತನ್ನ ಮನೆಯಲ್ಲೇ ಶುಕ್ರ ಇರೋದ್ರಿಂದ ಹೆಣ್ಣುಮಕ್ಕಳಿಂದ ಬಹಳಷ್ಟು ತೊಂದರೆಗಳಾಗ್ತಾ ಹೋಗುತ್ತೆ. ಹೆಂಗಸರಿಗಂತೂ ಗಂಡಸರಿಗೆ ಅಂತ ಬಂದಾಗ, ಗಂಡಸರಿಗಾಗಲಿ ಹೆಣ್ಮಕ್ಳು, ಮನೆ ಹೆಣ್ಮಕ್ಳು ಏನು ಅಕ್ಕ ತಂಗಿಯರಾಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ವೈಫ್ ಆಗಿರ್ಬೋದು, ತಾಯಿ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ಈ ರೀತಿ ಯಾವುದೇ ವರ್ಷ ಹೆಣ್ಮಕ್ಳು ಅಂದಿದ ತಕ್ಷಣ ಎಲ್ಲರೂ ಬೇರೆ ರೀತಿಯಲ್ಲಿ ನೋಡ್ತಾರೆ. ಈ ರೀತಿಯಲ್ಲಿ ಕೂಡ ಯಾರಾದರೂ ವೃಷಭ ರಾಶಿಯವರಿಗೆ ತೊಂದರೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಷ್ಟು ದಿನ ಇರಲ್ಲ, ಆದರೆ ಈ ಶನಿ ದೃಷ್ಟಿ ಬಿದ್ದು ಶುಕ್ರ ಅಲ್ಲೇ ಇರೋದ್ರಿಂದ ದುಡ್ಡು ಕಾಸು, ಪ್ರಾಪರ್ಟಿ ವಿಷಯದಲ್ಲಾಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಏನಾದರೂ ಒಂದು ತೊಂದರೆಗಳು ನಡೀತಾ ಇರುತ್ತೆ. ಅದೇ ರೀತಿ ಹೆಣ್ಮಕ್ಳು ಅಂತ ತಗೊಂಡಾಗ, ವೃಷಭ ರಾಶಿಯಲ್ಲಿ ಹೆಣ್ಮಕ್ಳು ಅಂತ ತಗೊಂಡಾಗ, ಹೆಣ್ಮಕ್ಳಿಗೆ ತುಂಬ ಇಲ್ಲದೇ ಇರೋ ಅಪವಾದಗಳು, ನಿಂದನೆಗಳು, ಮತ್ತು ಅವರು ಮಾಡೋ ಕೆಲಸದಲ್ಲಿ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳೋದು, ಇವಾಗ ನಾರ್ಮಲಾಗಿ ಅವ್ರಿಗೆ ತುಂಬ ಅವಮರ್ಯಾದೆ ಆಗುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ವೃಷಭ ರಾಶಿ ಹೆಣ್ಮಕ್ಳಿಗೆ. ಅದರಲ್ಲೂ ನೋಡಿ, ರೋಹಿಣಿ ನಕ್ಷತ್ರ ಆಗಿರ್ಬೋದು, ಕೃತಿಕಾ ನಕ್ಷತ್ರ ಆಗಿರ್ಬೋದು, ಅಥವಾ ಮೃಗಶಿರ ನಕ್ಷತ್ರ ಮೊದಲು ಮತ್ತು 2ನೇ ಪಾದ ಕೂಡ ವೃಷಭ ರಾಶಿಗೆ ಬರ್ತಾ ಹೋಗುತ್ತೆ. ಏನು ಕೆಲಸ, ಅವ್ರು ಯಾವುದೇ ಕೆಲಸ, ನೇಮು ಫೇಮು ಎಲ್ಲವೂ ಬರುತ್ತೆ. ಆದರೆ ಯಾವುದೋ ಒಂದು ರೀತಿ ಏನಾದರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ. ನೀವು ಮಾತಾಡಿ ಪರಿಹಾರ. ಮೇಡಮ್, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಎಸ್, ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಂದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಡೇಟ್ ಆಫ್ ಬರ್ತ್ ಇಲ್ಲ. ಹುಟ್ಟಿದ ದಿನಾಂಕ ಹಾಗೂ ಸಮಯವನ್ನ ತಿಳಿಸಿ. ಅದೇ ಅವೆಲ್ಲ ಕರೆಕ್ಟ್ ಆಗಿಲ್ಲ ಮೇಡಮ್, ಅದಕ್ಕೆ ರಾಶಿ ನಕ್ಷತ್ರ ಹೇಳಿದ್ದೀನಿ. ಓಕೆ ಮೇಡಮ್, ಇದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನನ್ನ ಆರೋಗ್ಯ ಹೇಗಿರುತ್ತೆ ಭವಿಷ್ಯದಲ್ಲಿ ಅಂತ, ಮತ್ತೆ ನಂದು ಪ್ರಾಪರ್ಟಿ ಬಗ್ಗೆ ಒಬ್ರು ತಮ್ಮ ಬಂತ ಇಲ್ಲ, ಅಣ್ಣ ಬರ್ತಾ ಇಲ್ಲ,
ಆತರ ಮಾಡಿಸ್ಕೋಬೋದಾ ತೀರ್ಮಾನ ಆಗುತ್ತಾ ಅಂತ ಇದ್ರು. ನೋಡಿ ವೃಷಭ ರಾಶಿ, ಈಗ ತಾನೇ ಹೇಳ್ತಾ ಇದ್ದೆ, ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳು, ಪ್ರಾಪರ್ಟಿ ವಿಷಯ ಆಗಿರ್ಬೋದು ಅಥವಾ ಏನಾದರೂ ತೊಂದರೆ ಆಗಿರ್ಬೋದು ಬರ್ತಾ ಇರುತ್ತೆ ಅಂತ. ಮನೆಯ, ಯಾಕಂದರೆ ಮೂರನೇ ದೃಷ್ಟಿ ಶನಿ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಸ್ವಂತದವರಿಂದನೂ ಕೂಡ ನಿಮಗೆ ಏನಾದರೂ ತೊಂದರೆ ಆಗುವಂಥದ್ದು, ಸ್ವಂತದವರಿಂದ ಏನಾದರೂ ಕಿರುಕುಳ ಆಗುವಂಥದ್ದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಿಮ್ಮ ಅಣ್ಣ ತಮ್ಮಂದಿರು ಈ ಟೈಮಲ್ಲಿ ಏನಾದರೂ ಜಗಳ ಮಾಡುವಂಥದ್ದು ಅಥವಾ ಏನಾದರೂ ಪ್ರಾಬ್ಲಮ್ ಕೊಡುವಂಥದ್ದು ಆಗ್ತಾ ಇರುತ್ತೆ. ನೋಡಿ ಅದನ್ನು ಬಗೆಹರಿಸ್ಕೋಬೇಕು. ಯಾಕಂದರೆ ಏನಾದರೂ ತೊಂದರೆ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಗುರು 2ನೇ ಮನೇಲಿದ್ದಾನೆ, ನಿಮಗೆ 2ನೇ ಮನೇಲಿ ಗುರು ಇದ್ದಾನೆ. ನಿಮ್ಮ ಹೆಸರು? ಉಮಾ ಅಂತ. ಗುರು 2ನೇ ಮನೇಲಿದ್ದಾನೆ, ಆದರೆ ದುಡ್ಡು ಕಾಸಿಗೆ ಏನೂ ತೊಂದರೆ ಆಗಲ್ಲ, ಆದರೆ ವೈಯಕ್ತಿಕ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಮನೇಲಿ ಏನಾದರೂ ತೊಂದರೆಗಳಾಗುತ್ತೆ. ಇದಕ್ಕೆ ನೀವು ಒಂಚೂರು ಪರಿಹಾರ ಮಾಡ್ಕೊಳ್ಳಿ ಮೇಡಮ್. ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನೀವು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಅಥವಾ ಗುರುಗೆ ಸಂಬಂಧಪಟ್ಟಿರೋದು ಸ್ಟೋನು, ಬ್ರೇಸ್ಲೆಟ್ಟು, ಕ್ರಿಸ್ಟಲ್ನ ಯೂಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ.